ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಹೋದ ವರ್ಷದ ನಿಮಗೆ ಒಂದು ಎಕ್ಸಾಂಪಲ್ ಇಟ್ಕೊಂಡು ಅಂದ್ರೆ 2025 ಒಂದು ಎಕ್ಸಾಂಪಲ್ ಇಟ್ಕೊಂಡು ನಿಮ್ಮ ರ್ಯಾಂಕ್ ಅಂಡ್ ಮಾರ್ಕ್ಸ್ ಒಂದು ಅನಾಲಿಸಿಸ್ ನ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾಕಂದ್ರೆ ವಿಡಿಯೋ ಫುಲ್ ಇನ್ಫಾರ್ಮೇಶನ್ ಇದೆ. ಸೊ ಬಹಳಷ್ಟು ಇನ್ಫಾರ್ಮೇಶನ್ ಇದೆ, ಆಯ್ತಾ. ಸೊ ಬಹಳಷ್ಟು ಎಕ್ಸಾಂಪಲ್ ನ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಒಂದು ನಾಳೆ ನಿಮಗೆ KCET ರ್ಯಾಂಕ್ ಎಷ್ಟು ಬರಬಹುದು ಅಂತಂದು ಒಂದು ಅವರೇಜ್ ಆದ್ರೂ ಸಿಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕ್ಸ್ ಮಾಡ್ಲಿಕ್ಕೆ ಅಂದ್ರೆ ವಾಟ್ ಈಸ್ ಕ್ಯೂ ಮಾರ್ಕ್ಸ್ ಅಂತ ನೋಡ್ಕೋಬೇಕಾಗ್ತದೆ. ಕ್ವಾಲಿಫೈಯಿಂಗ್ ಗೊತ್ತಿರುವ ಹಾಗೆ ನಿಮಗೆ ಔಟ್ ಆಫ್ 200 ಮಾರ್ಕ್ಸ್ ಅಂತ ಕೊಟ್ಟವ್ರೆ. ಸೊ ಗೊತ್ತಿರುವ ಹಾಗೆ ಸೆಕೆಂಡ್ PUC ಮಾರ್ಕ್ಸ್ ನಿಮಗೆ ಗೊತ್ತಿರುವ ಹಾಗೆ ಅದನ್ನೇ ಮಾಡ್ತಾರೆ, ಕನ್ಸಿಡರ್ ಮಾಡ್ಕೊಂಡು ನಿಮ್ದು ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದ್ರೆ 50% ಅದನ್ನ 50% ಇದನ್ನ ಮಾಡ್ಕೊಂತಾರೆ. ಇದನ್ನೆಲ್ಲಾನು ಕೂಡ ಬಿಡೋಣ, ಇದನ್ನೆಲ್ಲಾನು ಕೂಡ ನೋಡ್ತಾ ಕೂತ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಡೈರೆಕ್ಟ್ ಎಲ್ಲಿ ಬರೋದಪ್ಪ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಮೀನ್ಸ್ ಈಗ ನೋಡಿ ಈ ಒಂದು ಸ್ಟೂಡೆಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ರ್ಯಾಂಕ್ ಬಂದ್ಬಿಟ್ಟು ಸಿಗ್ನೇಚರ್ ಇಂಜಿನಿಯರಿಂಗ್ ರ್ಯಾಂಕ್ ಬಂದ್ಬಿಟ್ಟು 32,000 ಅಂತ ಕೊಟ್ಟವ್ರೆ. ಸೊ ಅಂದ್ರೆ ಈ ಒಂದು ಸ್ಟೂಡೆಂಟ್ ಇಂಜಿನಿಯರಿಂಗ್ ರ್ಯಾಂಕ್ 32,820 ಬಂದಿದೆ ಅಂತಂದ್ರೆ ಬೇರೆ ಬೇರೆ ಕೋರ್ಸ್ ಕೂಡ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ BNYS ತಗೋರಿ, ಅವ್ರದ್ದು ಕೂಡ 35,755 ಬಂದದ. ಓಕೆ, ಅದೇ ರೀತಿ ಕೆಳಗಡೆ ಅಗ್ರಿಕಲ್ಚರ್ ತಗೋರಿ 26,255 ಬಂದತ್ತೆ. ವೆಟರ್ನರಿ ತಗೋರಿ 45,815 ಬಂದತ್ತೆ. ಸೊ ಅದೇ ರೀತಿ BS ನರ್ಸಿಂಗ್ ತಗೋರಿ 46,287 ತಗೊಂಡದೆ. ಓಕೆ, ಸೊ ಇದೇ ರೀತಿ ಕೋರ್ಸ್ ಇದು ಕೂಡ ಕೊಟ್ಟವ್ರೆ. ಸೊ ಅಂದ್ರೆ ಈ ರೇಂಜ್ ಅಂದ್ರೆ 35,000 ಇಂಜಿನಿಯರಿಂಗ್ ಒಂದೇ ಪದೇ ಎಲ್ಲಾನು ಕೂಡ ಹೇಳಿಕ್ ಹೋಗಲ್ಲ, ಒಂದು ಇಂಜಿನಿಯರ್ ಇಟ್ಕೊಂಡು ಎಲ್ಲಾನು ಕೂಡ ಮಾತಾಡೋಣ ಅಂತೆ. ಈ 35,820 ತಗೊಂಡಾನ ಅಂತಂದ್ರೆ ಇವನ್ ಮಾರ್ಕ್ಸ್ ಎಷ್ಟು ಬಂದಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಫಿಸಿಕ್ಸ್ 60ಕ್ಕೆ 26 ತಗೊಂಡವನೆ, ಕೆಮಿಸ್ಟ್ರಿ 60ಕ್ಕೆ 27 ತಗೊಂಡಾನೆ, ಮ್ಯಾಥ್ಸ್ 60ಕ್ಕೆ 29 ನೋಡಿ. ಓಕೆ, ಸೊ ಅಂದ್ರೆ ಅರ್ಧ ಮಿನಿಮಮ್ ಅಂದ್ರೆ ಅಲ್ಲಿ ಅರ್ಧ ಬರ್ತಾ ಇದ್ದಾನೆ. ಹಂಗಾಗಿ 32,000 ರ್ಯಾಂಕ್ ಬಂದೈತೆ. ಒಂದೊಂದು ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತದ. ಅದೇ ಇವನ್ ಎಲ್ಲವೂ 30 ಇತ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಇನ್ನು ತೋರಿಸ್ತೀನಿ ಎಕ್ಸಾಂಪಲ್, ನಿಮ್ಗೆ ಗೊತ್ತಾಗುತ್ತೆ ಬೇಕಾದ್ರೆ. ಅಂಡ್ ಇಲ್ಲಿ ಕೂಡ ಕಾಣಿಸ್ತಿದೆ ನಿಮ್ಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ತಗೊಂಡಾನ ಅಂತ ಕಾಣಿಸ್ತಿದೆ ನಿಮ್ಗೆ. ಅಂದ್ರೆ ಟೋಟಲ್ ಆಗಿ CET ಮಾರ್ಕ್ಸ್ 180ಕ್ಕೆ 82 ತಗೊಂಡನೆ. ಅಂಡ್ ಬೋರ್ಡ್ 300ಕ್ಕೆ ಅಂದ್ರೆ 3 ಸಬ್ಜೆಕ್ಟ್ ತಗೊಂಡು ನೀವೇನಾರ ಕನ್ಸಿಡರ್ ಮಾಡಿದ್ರೆ ಅಂದ್ರೆ PCM ತಗೊಳ್ತಾರಲ್ವಾ, 300ಕ್ಕೆ ಎಷ್ಟು 279 ತಗೊಂಡನ. ಸೊ ಹಂಗಾಗಿ ರ್ಯಾಂಕ್ 32,820 ಬಂದೈತೆ. ಸೊ ಅಂದ್ರೆ ಅರ್ಥ ಮಾಡ್ಕೋರಿ, ಈಗ ಏನಾದ್ರು ಒಳ್ಳೆ ಸ್ಟೂಡೆಂಟ್ ಇವನು ಏನಿಲ್ಲ ಅಂತ ಬರಲ್ಲ. ಯಾಕಂತಂದ್ರೆ 300ಕ್ಕೆ 279 ಅಂತಂದ್ರೆ ಸೊ ಓನ್ಲಿ 21 ಮಾರ್ಕ್ಸ್ ಅಷ್ಟೇ ಕಡಿಮೆ ಅಂತಂದ್ರೆ. ಅಂಡ್ ಮೇಲೇನು ಕೂಡ ನೋಡಬಹುದು, ಇದು ಕಡಿಮೆ ಅನ್ಸ್ಬೋದು ನಿಮ್ಗೆ 26, 27, 29 ಇವೆಲ್ಲ ನೋಡಿ ನೀವು ಅನ್ಕೊಂಡಿರ್ತಾರ ಬರೀ 30 ಕೆಳಗಡೆ ಬಂದಿದೆ ನಾ ಸ್ಕೋರ್ ಚಾನಲ್. 32,000 ಅನ್ನೋದು ಒಳ್ಳೆ ಸ್ಕೋರ್, ಆಯ್ತಾ, ಗುಡ್ ಸ್ಕೋರ್ ಇದು. ಓಕೆ, ನೆಕ್ಸ್ಟ್ ಹಂಗೆ ರೀತಿ ನೋಡೋಣ. ಈ ಒಂದು ಸ್ಟೂಡೆಂಟ್ ನೋಡಿ 1,93,480 ಬಂದದ. ಸೊ ಅಂದ್ರೆ ಇವನ್ ಎಷ್ಟು ತಗೊಂಡಾನ ಅಂತಂದ್ರೆ ನೋಡಿ ಕಡಿಮೆ ಇದೆ ಆಟೋಮೆಟಿಕ್ ನೋಡಿ 16, 20 ಅಂದ್ರೆ ಕೇವಲ 52 ಮಾರ್ಕ್ಸ್ 180ಕ್ಕೆ. ಬಟ್ ಇದು ಬೋರ್ಡ್ ಅಲ್ಲಿ ಕೂಡ 189 ಇದೆ. ಅಂದ್ರೆ ಎವರೇಜ್ 1,93,000 ಎವರೇಜ್ ಗಿಂತ ಪೂರ ಕಡಿಮೆ ಅಂತಂದ್ರೆ ಈ ರೀತಿ ರ್ಯಾಂಕ್ ದೂರ ಹೋಯ್ತಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಸೀಟ್ ಸಿಗೋದು ಸ್ವಲ್ಪ ಒಳ್ಳೆ ಕಾಲೇಜ್ ಸಿಗ್ತಾರಲ್ಲ. ನೆಕ್ಸ್ಟ್ 65,708 ಬಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರ ನೋಡಿ. ಕೆಮಿಸ್ಟ್ರಿ 32 ತಗೊಂಡನೆ, ಬಟ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಅಲ್ಲಿ 17, 15. ಅಂದ್ರೆ ಇಂಥ ಒಂದು ಸ್ಟೂಡೆಂಟ್ಗೆ ರ್ಯಾಂಕ್ ಯಾವ ರೀತಿ ದೂರ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ದೂರ ಆಗಿರ್ಬೋದು ಬಟ್ PCMB ಎರಡು ಕೂಡ ಕನ್ಸಿಡರ್ ಮಾಡತಕ್ಕಂಥ ಸಬ್ಜೆಕ್ಟ್ಗಳು ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ನೋಡಿ 33,000 ಇದೆ, ಹೌದಲ್ವಾ. ಅಂದ್ರೆ ಅದೇ ರೀತಿ BS ನರ್ಸಿಂಗ್ ತೋರಿ 33,000 ಇದೆ. ಅಂದ್ರೆ PCM ಅಷ್ಟೇ ತಗೊಂಡ್ಬಿಟ್ರೆ ಏನಪ್ಪಾ ಆಗ್ತದ, ಒಂದು ಅಂದ್ರೆ ಅವ್ದು ಏನಾಗ್ತದೆ, PCM ಅಷ್ಟೇ ತಗೊಂಡ್ಬಿಟ್ರೆ 3 ಆಗ್ತದ. ಓಕೆ, PCMB 4 ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗ್ತದೆ, ಒಂದು ಆಟೋಮೆಟಿಕ್ಲಿ ಸ್ಕೋರ್ ಚೆನ್ನಾಗಾಗ್ತದ. ಸೊ ರ್ಯಾಂಕ್ ಎಲ್ಲಿ ಡಿಫೆಂಡ್ ಆಗ್ತದ ಅಂತಂದ್ರೆ ಅವನು PCM ಅಷ್ಟೇ ತಗೊಳಕ್ ಕಾರಣ ಅವ್ನು ಬಯಾಲಜಿ ಇದರಲ್ಲಿ ಕಾಣಿಸ್ತಿಲ್ಲ. ಅಂದ್ರೆ ಇಂಜಿನಿಯರಿಂಗ್ ಅಷ್ಟೇ ತೋರಿಸ್ತಾ ಇದ್ರಲ್ಲಿ, ಇನ್ನು ಬಯಾಲಜಿ ತೋರಿಸಿದ್ರೆ ಇನ್ನೂ ಕೂಡ ಈಜಿ ಆಗ್ತದೆ. ಅಂದ್ರೆ 64 ಅಷ್ಟೇ CET ಮಾರ್ಕ್ಸ್, ಬೋರ್ಡ್ದು 266. ಓಕೆ, ನೆಕ್ಸ್ಟ್ ಕೂಡ ತೋರಿಸ್ತೀನಿ ಇನ್ನೂ ಕೂಡ. ಇದು 1,12,000 1,12,000 ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ 17, 26, 18. ಓಕೆ, ಇಲ್ಲಿ ಕೂಡ ಸೇಮ್ 61 ತಗೊಂಡಾನೆ 180ಕ್ಕೆ, ಇಲ್ಲಿ 232 ಎವರೇಜ್ ಆಗಿರತಕ್ಕಂಥ ಸ್ಕೋರ್. 1,12,000 ಅಂದ್ರೆ ಕೂಡ ಎವರೇಜ್ ಇದು. ಓಕೆ, ತೀರ ವರ್ಸ್ಟ್ ಎಲ್ಲ ಏನು ಟಾಪ್ನೆಲ್ಲ ಸೇಮ್ ಅದೇ ಬಂದಿದೆ. ನೆಕ್ಸ್ಟ್ ನೋಡೋಣ 1,45,000 1,45,000 ಅಂತಂದ್ರೆ ಎಷ್ಟು ಮಾರ್ಕ್ಸ್ ಬಂದಿದೆ 24. ಇದು ಫಿಸಿಕ್ಸ್, ಕೆಮಿಸ್ಟ್ರಿ 20 ಅಂದ್ರೆ ನಾನು ಹೇಳುತ್ತೆ ಇಂಜಿನಿಯರಿಂಗ್ ರ್ಯಾಂಕ್ ಮಾತ್ರ 67 CET ಟೋಟಲ್ ಅಂಡ್ ಬೋರ್ಡ್ 198. ಸೊ ರ್ಯಾಂಕ್ ಈ ರೀತಿ ಬರ್ತದೆ. ನೆಕ್ಸ್ಟ್ ಕೂಡ ನೋಡ್ತೇನೆ ಅಂತ ಅದೇ ರೀತಿ ಕೇವಲ ನೋಡಿ 3,737 ಈ ರೀತಿ ರ್ಯಾಂಕ್ ಬರೋರ್ಗು ಸ್ಟೂಡೆಂಟ್ ಕೂಡ ಬಹಳಷ್ಟು ಇರ್ತೀರ. ಸೊ ಹಂಗಾಗಿ 3,737 ಪರ್ ರ್ಯಾಂಕ್ ಬರ್ಬೇಕಂದ್ರೆ ನೀವು PCM ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ತಗೋಬೇಕಂದ್ರೆ ಎಷ್ಟು ಬರಬೇಕು. ಆಟೋಮೆಟಿಕ್ಲಿ ಈ ಒಂದು ಸ್ಟೂಡೆಂಟ್ ಬಯಾಲಜಿ ಕಡಿಮೆ ಆಗಿದೆ, ಯಾವ ರೀತಿ ಅಂತ ಡಿಫ್ರೆಂಟ್ ತೋರಿಸ್ಬೇಕಾರೆ ನಿಮಗೆ. ಬಟ್ PCM ಚೆನ್ನಾಗಿದೆ ನೋಡಿ. ಫಾರ್ ಎಕ್ಸಾಂಪಲ್ 40, 45, 46 ತಗೊಂಡ್ರೆ ನೋಡಿ 30 ತಗೊಂಡ್ರೆ 35,000 ಮೇಲೆ ಹೋಗಿದ್ರಿ.
ಈ 40 ತಗೊಂಡ್ಬಿಟ್ರೆ ಕೇವಲ 3,000 ಬಂದ್ರಿ. ಅಂದ್ರೆ ಒಂದೊಂದು ಮಾರ್ಕ್ಸ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಮಾಡ್ತಿದ್ದೀನಿ ನೋಡಿ. ಅಂದ್ರೆ CET ಟೋಟಲಿ 131, ಅದೇ 120 ತೊಗೊಂಡ್ರೆ ಎಷ್ಟಾಗುತ್ತೆ ಅಂದ್ರೆ ಒಂದು 10,000 ಒಂದು 15,000 ಅವ್ರಿಗೆ ಬಂದೇ ಬಿಡ್ತಾರೆ. ಓಕೆ, 120 ಮೇಲೆ ಹೋಯ್ತು ಅಂದ್ರೆ ಒಳ್ಳೆ ಸ್ಕೋರ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಬಟ್ ಈ 130 ಮೇಲೆ ಓದ್ತಿದ್ದಾನಂದ್ರೂ ಕೂಡ ನೋಡಿ 3,737 ಬಂದ. ಓಕೆ, ಬೋರ್ಡ್ದು ಕೂಡ ಎಷ್ಟಾಗಿದೆ 292 ಆಗಿದೆ. ಹಂಗಾಗಿ ಆಟೋಮೆಟಿಕ್ಲಿ ರ್ಯಾಂಕ್ ಕೂಡ ಚೆನ್ನಾಗಿ ಆಗ್ಬಿಡ್ತದ. ಓಕೆ, ಅದೇ ಫಾರ್ ಎಕ್ಸಾಂಪಲ್ ನೋಡಿ, ಬಯಾಲಜಿ ಯಾವ ರೀತಿ ಚೆನ್ನಾಗಿದೆಯೋ ಎಲ್ಲ ಗೊತ್ತಿಲ್ಲ, ಸ್ವಲ್ಪ ಇದರಲ್ಲಿ ಕೊಟ್ಟಿಲ್ಲ. ಓಕೆ, ಬಯಾಲಜಿ ಕೊಟ್ಟಿತ್ತಂದ್ರೆ ಹೇಳ್ತಿದ್ದೆ, ಇರ್ಲಿ ಬಿಡಿ. ನೆಕ್ಸ್ಟ್ ಬೇರೆ ಹೋಗೋಣ ಅಂತ. ಆಕ್ಚುಲಿ ಅವ್ನು ಹಂಗೆ ನೋಡಿದ್ರೆ ಬಯಾಲಜಿ ಬರದೇ ಇಲ್ಲ ನೋಡಿ, ಬಯಾಲಜಿ ಆ ಸ್ಟೂಡೆಂಟ್ ಬರದೇ ಇಲ್ಲ. ಅವ್ನು ಬೇಕಾಗಿರೋದು PCM ಅಷ್ಟೇ, ಹಂಗಾಗಿ ಬರದೇ ಇಲ್ಲ ಅವನು. ಇದೇ ರೀತಿ ಇರ್ತಾರೆ ಸ್ಟೂಡೆಂಟ್ ಎಷ್ಟೋ ಜನ ನಾನು ನೋಡ್ದಂಗೆ. ಇಲ್ಲಿ 20,000 ಇದೆ ನೋಡಿ ರ್ಯಾಂಕ್, ನೋಡಿ 20,900 ರ್ಯಾಂಕ್ ಬಂತಂದ್ರೆ ಇವ್ನು ಆಟೋಮೆಟಿಕ್ ನೋಡಿ 20, 39, 33 ನೋಡಿ ಈ ರೀತಿ ಸ್ಟೂಡೆಂಟ್ ಇರ್ತಾರ ನೋಡಿ. 92 ನೀವು 100 ಮೇಲೆ ತಗೊಂತಂದ್ರೆ ಆಟೋಮೆಟಿಕ್ ಸ್ಕೋರ್ ಎಷ್ಟಾಗ್ಬೋದು ನೋಡಿ, 15,000, 10,000 ಬಂದ್ಬಿಡ್ತಾರೆ ನೀವು. ಅಂದ್ರೆ 92 ತಗೊಂಡವ್ರದೇ ರ್ಯಾಂಕ್ 20,000 ಬಂದೈತೆ. ಅರ್ಥ ಆಯ್ತು? ಅದೇ ಏನಾದ್ರು ನೀವು ಮೂರು ಸಬ್ಜೆಕ್ಟ್ ಅಲ್ಲಿ ಏನಾದ್ರು 100 ಮೇಲೆ ತಕೊಂಡ್ಬಿಟ್ರೆ, ಹೇಳ್ತೀನಿ ನೋಡಿ, 100 ಮೇಲೆ ಏನಾದ್ರು ತಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ದು 15,000, 10,000 ಬಂದ್ಬಿಡ್ತಾರ. ಸೊ ವೆಲ್ ಆಯ್ತಾ. ಅಂದ್ರೆ ಇಲ್ಲಿ ಬೋರ್ಡ್ ಕೂಡ 287 ಆಗಿದೆ. ಸೊ ಹಂಗಾಗಿ ಸ್ಕೋರ್ ಕೂಡ ಚೆನ್ನಾಗಿರ್ತದ. ಹಂಗಾಗಿ 20,000 ಬಂದೈತೆ. 21,000 ಬಂದೈತೆ. 21,000 ಬಂದವ್ರದ್ದು ಕೂಡ ಸೇಮ್ ಅದೇ ರೀತಿ 31, 29, 31 ಅದ. ಓಕೆ, 91 ಸೇಮ್ CET ಆಗ್ತದ. 288 ಬೋರ್ಡ್ ಆಗಿದೆ. ಓಕೆ, ಇದಿಷ್ಟು. ನೆಕ್ಸ್ಟ್ ನೋಡೋಣ ಅಂತ. 17,818 ಬಂದ್ರೆ 36, 39, 28 ನೋಡಿ ಕಾಣ್ತಿದೆ. 39 ಇಲ್ಲಿ ಚೆನ್ನಾಗಿ ಬಂದಿದೆ. CET ಇಲ್ಲಿ ಆಕ್ಚುಲಿ 103 ತಕೊಂಡಾನೆ. ಬಟ್ ಬೋರ್ಡ್ ನೋಡಿ ಎಷ್ಟಿದೆ, ಒಂದು 277 ಇದೆ. ಓಕೆ, ಅದೇನಾದ್ರು ಇದ್ರ ಏನಾದ್ರು 290 ತಪ್ಪದಂದ್ರೆ ಇನ್ನೂ ಕೂಡ ರ್ಯಾಂಕ್ ಕಡಿಮೆ ಆಗೋದು. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಿಮ್ಗೆ. ಬೋರ್ಡ್ ಇಂಪಾರ್ಟೆಂಟ್ ಆಗ್ತದ, CET ರ್ಯಾಂಕ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇವನು ಬಯಾಲಜಿ ನೋಡಿ ಅರ್ಥ ಮಾಡ್ಕೊಂಡು 42 ಇದೆ. ಸೊ ಹಂಗಾಗಿ ರ್ಯಾಂಕ್ ಬೇರೆ ಒಂದು ಸಬ್ಜೆಕ್ಟ್ ನೋಡೋದ ಬಂದ್ರೆ ಬಯಾಲಜಿ ಕನ್ಸಿಡರ್ ಮಾಡತಕ್ಕಂಥ ಕೋರ್ಸ್ ನೋಡಿ ಎಷ್ಟು ಇರ್ತದ ಅಂದ್ರೆ ನೋಡಿ 16,000 BS ನರ್ಸಿಂಗ್ ಇದೆ, ಹೌದಲ್ವಾ? ವೆಟರ್ನರಿ ನೋಡಿ 16,471 ಕಾಣಿಸ್ತದ. ಓಕೆ, ಸೊ ಹಂಗಾಗಿ ಬಯಾಲಜಿ 42 ತಕೊಂಡವನೆ ಕಾಣಿಸ್ತಿದೆ ನಿಮ್ಗೆಲ್ಲಾನು ಕೂಡ. ಓಕೆ, ಇನ್ನೊಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. 46,698. ಓಕೆ, ಈ ಒಂದು ಸ್ಟೂಡೆಂಟ್ ಫಿಸಿಕ್ಸ್ 23, ಕೆಮಿಸ್ಟ್ರಿ 31, ಮ್ಯಾಥ್ಸ್ 25 ಔಟ್ ಆಫ್ 60ಗೆ, ಅಂದ್ರೆ ಟೋಟಲಿ 79. ಅಂತಂದ್ರೆ 79 ತಗೊಂಡ್ರು ಕೂಡ ವೆಲ್ ಸ್ಕೋರ್. ಅಂಡ್ ಬೋರ್ಡ್ 260 ಆಗಿದೆ. ಅಂದ್ರೆ ಎವರೇಜ್ ಆಗಿರತಕ್ಕಂಥ ಸ್ಕೋರ್ ತಗೊಂಡಾಗ 48,000 ಈ ರೀತಿ ಬರ್ತದೆ. ಓಕೆ, ಸೊ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ. ಕೇವಲ 5,556 ಬಂದೈತೆ ರ್ಯಾಂಕ್, ಇಂಜಿನಿಯರಿಂಗ್ ರ್ಯಾಂಕು. ಅಂದ್ರೆ ಫಿಸಿಕ್ಸ್ 36 ತಗೊಂಡವನೆ, ಕೆಮಿಸ್ಟ್ರಿ 48 ತಗೊಂಡವನೆ, ಮ್ಯಾಥ್ಸ್ 35 ನೋಡಿ. ಕೆಮಿಸ್ಟ್ರಿ ಎಷ್ಟು ಯೂಸ್ ಆಗಿದೆ ಅಂತಂದ್ರೆ ಅವನಿಗೆ. ಅಂಡ್ ಬೋರ್ಡ್ ಕೂಡ 299 ಮಾಡವನೆ. ಸೊ ಹಂಗಾಗಿ ಆಟೋಮೆಟಿಕ್ಲಿ ಇಷ್ಟು ಅಂದ್ರೆ ಆಟೋಮೆಟಿಕ್ಲಿ 5,556 ಹೌದಲ್ವಾ? ಅಂದ್ರೆ ಕೆಮಿಸ್ಟ್ರಿ 48. ಸೊ ಹಂಗಾಗಿ ಫಿಸಿಕ್ಸ್ 36, ಮ್ಯಾಥ್ಸ್ 35. ಸೊ ಅದೇ ರೀತಿಯಾಗಿ ಬಯಾಲಜಿನ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು 38 ಬಂದೈತೆ. ಅಂಡ್ ಅಂದ್ರೆ ಕನ್ಸಿಡರ್ ಮಾಡ್ತಕ್ಕಂಥ ಬಯಾಲಜಿ ಕನ್ಸಿಡರ್ ಮಾಡ್ತಕ್ಕಂಥ ಕೋರ್ಸ್ ಕೂಡ ಇದೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ 13,000 ಇದೆ. ಸೊ ಆಟೋಮೆಟಿಕ್ಲಿ ಯಾವ ಕಾಲೇಜ್ ಅಂತ ಆ ಕಾಲೇಜ್ ಕೊಡ್ತಾರೆ ಅವನಿಗೆ. ಅಗ್ರಿಕಲ್ಚರ್ ಮತ್ತೆ ಅದರ ಪ್ರಾಕ್ಟಿಕಲ್ ಆಗ್ತದ, ಮತ್ತೆ ಅದನ್ನ ಕನ್ಸಿಡರ್ ಮಾಡ್ಬಿಡ್ರಿ. ಅಗ್ರಿಕಲ್ಚರ್ ಕೂಡ ಚೆನ್ನಾಗಿದೆ ನೋಡಿ, 5,000 ಕಾಣಿಸ್ತದ. ಅಂದ್ರೆ ರ್ಯಾಂಕ್ ಚೆನ್ನಾಗಾಗ್ತದ ಒಂದು. ಯಾಕಂದ್ರೆ ಆಟೋಮೆಟಿಕ್ಲಿ ಅವನು ಈ ರೀತಿಯಾಗಿ CET ಸ್ಕೋರ್ ಮಾಡಿದಾಗ ರ್ಯಾಂಕ್ ಕೂಡ ಚೆನ್ನಾಗಿರ್ತದೆ. ಓಕೆ, 11,000 ನೋಡಿ, 11,680 ಈ ರೀತಿ ಇದ್ದಾಗ ನೋಡಿ ಅವ್ನು ಯಾವ ರೀತಿ ಬರ್ತಿದ್ದಾನ. 32, 39, 36 ಅಂದ್ರೆ ಟೋಟಲ್ 107. ಅಂದ್ರೆ 107 ತಗೊಂಡಾಗ ಬೋರ್ಡ್ ಕೂಡ 290 ಇದ್ದಾಗ ಆಟೋಮೆಟಿಕ್ ಆಗಿ ರ್ಯಾಂಕ್ ಕೂಡ 11,680 ಬಂದಿದೆ. ಬಯಾಲಜಿ ಬರ್ದಿಲ್ಲ, ಅವ್ನು ಬೇಕಾಗಿರೋದು ಇಂಜಿನಿಯರಿಂಗ್. ಓಕೆ, ಈ ರೀತಿ ಭಾಳ ಸ್ಟೂಡೆಂಟ್ ಇರ್ತಾರ. ಸೊ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ನೋಡಿ. ಮತ್ತೆ ಈ ರೀತಿ ಹೋಗ್ತಾರ ಒಬ್ಬೊಬ್ರು ಕೇವಲ 16, 18 ಈ ರೀತಿ ಬಹಳ ಸ್ಟೂಡೆಂಟ್ ಇರ್ತಾರ. 16, 17, 18 ಈ ರೀತಿ ತಗೊಂಡಿರ್ತಾರ ಒಬ್ಬೊಬ್ರು ನೋಡಿ. 16, 18 ತಗೊಂಡಾಗ ಬೋರ್ಡ್ ಕೂಡ 190 ಇದೆ, 200 ಕೂಡ ಇಲ್ಲ. ಸೊ ಹಂಗಾಗಿ ರ್ಯಾಂಕ್ ಕೂಡ ದೂರ ಹೋಗಿದೆ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇದು 1,28,990 ಅಂತ ಕಾಣಿಸ್ತದೆ. 19 ನೋಡಿ, 18 ತಗೊಂಡಿದ್ರು. ಈಗ 19 ಒಂದು 23 ತಗೊಂಡವನೆ. ರ್ಯಾಂಕ್ ಎಲ್ಲಿ ದೂರ ಆಯ್ತು ನೋಡಿ ಆಟೋಮೆಟಿಕ್. ಫಾರ್ ಎಕ್ಸಾಂಪಲ್ ಇಲ್ಲೇ ಮೇಲ್ಗಡೆ ತೋರಿಸ್ತೀನಿ ನಾನು. ಎಷ್ಟಿತ್ತು? 18, 16 ತಗೊಂಡಿದ್ದ. ಇವ್ನೇ ಮಾಡ್ಯಾನ 19, 23 ತಗೊಂಡನೆ ನೋಡಿ. 1,90,000 ಇಲ್ಲಿ, 1,28,000 ಇಲ್ಲಿ. ಓಕೆ, ಸೊ ಹಂಗಾಗಿ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತದ. ನಿಮ್ಮ ರ್ಯಾಂಕ್ 5,000, 10,000 ಡಿಫ್ರೆನ್ಸ್ ಆಗುತ್ತೆ ಅಂತ ಮೊದಲೇ ಹೇಳ್ತಿದ್ವಿ. ಸ್ಟಾರ್ಟಿಂಗ್ ಇದ್ದವ್ರಿಗೆ 1,500 ಡಿಫ್ರೆನ್ಸ್ ಆಗ್ಬೋದು. ಬಟ್ 1,00,000 ಮೇಲೆ ಹೋಗ್ತಾ ಒಂದೊಂದು ಮಾರ್ಕ್ಸ್ ಕೂಡ 5,000, 10,000 ರ್ಯಾಂಕ್ ಡಿಫ್ರೆನ್ಸ್ ಆಗ್ತದೆ.
ಓಕೆ, ಈ ಒಂದು ಸ್ಟೂಡೆಂಟ್ 38,882 ಅಂದ್ರೆ 25 ಫಿಸಿಕ್ಸ್, ಕೆಮಿಸ್ಟ್ರಿ 40, ಮ್ಯಾಥ್ಸ್ 23 ಅಂದ್ರೆ ಟೋಟಲ್ 88 ಸ್ಕೋರು 180ಗೆ. ಅಂಡ್ ಬೋರ್ಡ್ ಕೂಡ 259 ಇದೆ. ಸೊ ಹಂಗಾಗಿ ರ್ಯಾಂಕ್ ಕೂಡ ಒಂದ್ರೆ ಅವರೇಜ್ ಆಗಿ ಚೆನ್ನಾಗಿ ಆಗಿದೆ. ಓಕೆ, ಕಾಣಿಸ್ತಿದೆ ಅನ್ಕೊಂಡು ಕೆಮಿಸ್ಟ್ರಿ 40 ತಗೊಂಡ್ರೆ ಮತ್ತೆ ಆಟೋಮೆಟಿಕ್ಲಿ ನೋಡಿ, ಯಾಕಂದ್ರೆ ಎಲ್ಲ ಕೂಡ ಕೆಮಿಸ್ಟ್ರಿ ಕನ್ಸಿಡರ್ ಮಾಡೇ ಮಾಡ್ತಾರೆ. PCB ಅಥವಾ PCM ಏನ ಕನ್ಸಿಡರ್ ಮಾಡ್ರಿ, ಕೆಮಿಸ್ಟ್ರಿ ಚೆನ್ನಾಗಿತ್ತಪ್ಪ ಅಂದ್ರೆ ನಿಮ್ದು ಆಟೋಮೆಟಿಕ್ಲಿ ಎಲ್ಲವೂ ಕೂಡ ಸ್ಕೋರ್ ಚೆನ್ನಾಗುತ್ತೆ. ಸೊ ಅಂದ್ರೆ ಒಂದು ಐಡಿಯಾ ಸಿಗ್ತಾ ಇದೆ ಅಂತ ಅನ್ಕೊಂಡಿರುತ್ತೆ. ನಿಮ್ಮ ಒಂದು ಸ್ಕೋರ್ ಎಷ್ಟಾಯ್ತು, ನಿಮ್ಮ ಒಂದು ಬೋರ್ಡ್ ಎಷ್ಟಾಯ್ತು ಅಂತಂದ್ರೆ ಒಂದು ಅವರೇಜ್ ಆಗಿ ಹೇಳ್ಕೋಬಹುದು ನೀವು. ಓಕೆ, ಅಂದ್ರೆ ವಿತ್ ಪ್ರೂಫ್ ಬಿಡ್ಕೊಂಡು ಮಾತಾಡ್ತಾ ಇದೆ ನಿಮ್ಗೆ. ಇನ್ನೂ ಒಂದು ನೋಡ್ಕೊಂತಂದ್ರೆ ನೋಡ್ಕೋರಿ, 98,844 ಫಿಸಿಕ್ಸ್ 21, ಕೆಮಿಸ್ಟ್ರಿ 23, ಮ್ಯಾಥ್ಸ್ 16 ಇದೆ. ಸ್ವಲ್ಪ ಕಡಿಮೆ ಆಗಿದೆ CET ಒಂದು ಮಾರ್ಕ್ಸ್, ಬಟ್ ಬೋರ್ಡ್ ಕೂಡ 244 ಒಂದು ಅವರೇಜ್ ಆಗಿದೆ. ಸೊ ಹಂಗಾಗಿ ಕೂಡ ನೋಡಿ, ಇಷ್ಟು ಅವರೇಜ್ ಆದ್ರೂ ಕೂಡ 1 ಲಕ್ಷದ ಒಳಗಡೆ ರ್ಯಾಂಕ್ ಬಂದಿದೆ. 1 ಲಕ್ಷದ ಒಳಗಡೆ ಬಂತಂದ್ರೆ ವೆಲ್ ಗುಡ್ ಸ್ಕೋರ್ ಆಯ್ತಾ, ವರಿ ಮಾಡ್ಕೋಬೇಡಿ. 2 ಲಕ್ಷದ ಒಳಗಡೆ ಬಂದ್ರು ಕೂಡ ವೆಲ್ ಸ್ಕೋರೇ, ವರಿ ಮಾಡ್ಕೋಬೇಡಿ ಆಯ್ತಾ. ಸರಿ, ಇದಿಷ್ಟು ಒಂದು ಅವರೇಜ್ ಒಂದು ಐಡಿಯಾ ಸಿಗಲಿ ಅಂತ ಒಂದು ಉದ್ದೇಶಕ್ಕೆ ಒಂದು ಸ್ವಲ್ಪ ಎಕ್ಸಾಂಪಲ್ ತೋರಿಸಿದ್ದೀನಿ. ಸೊ ಮುಂದೆ ನಿಮಗೆ ಏನಾದರೂ KCET ಕಡೆಯಿಂದ ಅಥವಾ KE ಕಡೆಯಿಂದ ಏನಾದರೂ ಅಪ್ಡೇಟ್ಗಳು ಬರ್ತಾ ಇರ್ತವೆ, ಅದನ್ನೆಲ್ಲ ಕೂಡ ತಿಳಿಸಿರ್ತೀವಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ PDF ಕೂಡ ಅಲ್ಲೇ ಶೇರ್ ಮಾಡ್ತೇನೆ. ಬಾಯ್.